ಸ್ಟೋರೀಸ್ ಬೈ ಶ್ರೀಗೆ ನಿಮಗೆಲ್ಲ ಸ್ವಾಗತ. ಇದೊಂದು ಸುಂದರ ಹಳ್ಳಿಯ ಕತೆ. ಶಾಂತಿಯಂತೆ ಕಾಣಿಸಿದ ಜೀವನದ ಹಿಂದೆ ಮರೆಮಾಡಿಕೊಂಡಿದ್ದ ಸತ್ಯದ ಕತೆ. ಈ ದಾರಿಯಲ್ಲಿ ನಡೆಯುತ್ತಿದ್ದವರು ಒಬ್ಬ ಸನ್ಯಾಸಿ ಮತ್ತು ಅವನ ಮಾತುಗಳನ್ನು ನಂಬಿದ್ದ ಒಬ್ಬ ಸರಳ ವಿಧವಾ ಮಹಿಳೆ. ಆ ಹಳ್ಳಿಯ ಜನರಿಗೆ ಸ್ವಾಮಿ ಶರಣಾನಂದ ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲ. ತ್ಯಾಗ, ತಪಸ್ಸು, ಧ್ಯಾನ, ಅವನ ಮಾತುಗಳಲ್ಲಿ ದೇವರಂತೆ ಕಾಣುವ ಶಕ್ತಿಯಿತ್ತು. ಜನರು ಕೇಳಲಿಲ್ಲ, ಅವರು ನಂಬಿದರು. ಆ ಹಳ್ಳಿಯಲ್ಲಿ ನಿರ್ಮಲಾ ಎಂಬ ಯುವ ವಿಧವೆ ಇದ್ದಳು. ಗಂಡನ ಸಾವಿನ ನಂತರ ಮಕ್ಕಳಿಗೆ ಪಾಠ ಹೇಳುವುದು, ಬಡವರಿಗೆ ಸಹಾಯ ಮಾಡುವುದೇ ಅವಳ ಜೀವನವಾಗಿತ್ತು. ಆದರೆ ಅವಳ ಮುಖದ ನಗು ಹಿಂದೆಯೇ ಒಂಟಿತನ ಮೌನವಾಗಿ ಕೂತಿತ್ತು. ಒಂದು ದಿನ ಕಾಡಿನ ಮೌನದಲ್ಲಿ ನಿರ್ಮಲಾ ಸ್ವಾಮಿ ಶರಣಾನಂದರನ್ನು ಭೇಟಿಯಾದಳು. ಅವಳು ಭಕ್ತಿಯಿಂದ ಕೈಜೋಡಿಸಿದಳು. ಅವಳ ಕಣ್ಣಲ್ಲಿ ಶಾಂತಿಯ ಹುಡುಕಾಟ ಇತ್ತು. ಸ್ವಾಮಿ ಹೇಳಿದರು, ಒಂಟಿತನ ಮನಸ್ಸಿನ ಭ್ರಮೆ. ಧ್ಯಾನ ಮಾಡಿದರೆ ಎಲ್ಲವೂ ಶಾಂತವಾಗುತ್ತದೆ. ಆ ದಿನದ ನಂತರ ನಿರ್ಮಲಾ ಆಗಾಗ ಸ್ವಾಮಿ ಶರಣಾನಂದರ ಬಳಿಗೆ ಹೋಗತೊಡಗಿದಳು. ಅವಳ ಪ್ರಶ್ನೆಗಳಿಗೆ ಅವರು ಉತ್ತರ ನೀಡಿದರು. ಅವಳ ದುಃಖಕ್ಕೆ ಅವರು ಶಾಂತಿಯ ಮಾತು ಹೇಳಿದರು. ಭಕ್ತಿ ನಿಧಾನವಾಗಿ ಅಂಧಭಕ್ತಿಯಾಗುತ್ತಿತ್ತು. ಕಾಲ ಕಳೆದಂತೆ ಸ್ವಾಮಿ ಶರಣಾನಂದನ ಮಾತುಗಳ ಅರ್ಥವೇ ಬದಲಾಗತೊಡಗಿತು. ಇದು ಆತ್ಮೀಯ ಸಾಧನೆ ಎಂದು ಹೇಳಿ ಅವಳ ನಂಬಿಕೆಯನ್ನು ಅವನು ದುರುಪಯೋಗ ಮಾಡಿಕೊಂಡ. ನಿರ್ಮಲಾ ಶಾಂತಿ ಹುಡುಕಲು ಬಂದಳು. ಆದರೆ ಅವಳ ಜೀವನವೇ ಕತ್ತಲಿಗೆ ಜಾರಿತು. ಒಂದು ರಾತ್ರಿ ನಿರ್ಮಲಾ ಒಂದು ಸತ್ಯವನ್ನು ಕಂಡಳು. ಅವಳು ಒಬ್ಬಳೇ ಅಲ್ಲ, ಇನ್ನೂ ಹಲವಾರು ಮಹಿಳೆಯರು ಸ್ವಾಮಿ ಶರಣಾನಂದನ ಬಲೆಗೆ ಬಿದ್ದಿದ್ದರು. ಅವಳ ಹೃದಯ ನಡುಗಿತು. ಭಕ್ತಿಯಲ್ಲ, ಇದು ಮೋಸ ಎಂಬುದು ಅವಳಿಗೆ ಅರ್ಥವಾಯಿತು. ಆ ಕ್ಷಣ ನಿರ್ಮಲಾ ಮೌನವಾಗಿರಲಿಲ್ಲ. ಅವಳು ಎಲ್ಲಾ ಮಹಿಳೆಯರನ್ನೂ ಸೇರಿಸಿದಳು. ಪ್ರತಿ ನೋವನ್ನೂ ಕೇಳಿದಳು. ಕಣ್ಣೀರು ಹರಿಯಿತು, ಮಾತುಗಳು ಹೊರಬಂದವು, ಮತ್ತು ಒಂದೇ ಸತ್ಯ ಎಲ್ಲರಿಗೂ ತಿಳಿಯಿತು. ಇದು ಭಕ್ತಿಯಲ್ಲ, ಇದು ಮೋಸ. ಗ್ರಾಮಸಭೆಯ ಮಧ್ಯದಲ್ಲಿ ನಿರ್ಮಲಾ ಮೌನವಾಗಿರಲಿಲ್ಲ. ಅವಳು ಸ್ವಾಮಿ ಶರಣಾನಂದನ ನಿಜ ಮುಖವನ್ನು ಎಲ್ಲರ ಮುಂದೆ ಬಹಿರಂಗಪಡಿಸಿದಳು. ಅವಳು ಹೇಳಿದ ಸತ್ಯ ಜನರ ಹೃದಯಗಳನ್ನು ಕದಡಿತು. ಅವರಿಗೆ ಅರ್ಥವಾಯಿತು, ಅವನು ದೇವದೂತ ಅಲ್ಲ, ಒಬ್ಬ ಮೋಸಗಾರ. ಸತ್ಯ ಹೊರಬಂದ ಕ್ಷಣ ಸ್ವಾಮಿ ಶರಣಾನಂದ ಗ್ರಾಮದಿಂದ ಓಡಿಹೋದ. ಅವನು ಹೋದನು, ಆದರೆ ಹಿಂದೆ ಬಿಟ್ಟು ಹೋದದ್ದು ಭಯವಲ್ಲ. ನಿರ್ಮಲಾ ಮಾತ್ರ ಇತರ ಮಹಿಳೆಯರಿಗೆ ಧೈರ್ಯವಾಯಿತು, ಶಕ್ತಿಯಾಯಿತು. ಈ ಕಥೆ ನಮಗೆ ಹೇಳುವುದು ಒಂದೇ: ನಿಜವಾದ ಭಕ್ತಿ ಕಣ್ಣು ಮುಚ್ಚುವುದು ಅಲ್ಲ, ಸತ್ಯವನ್ನು ಕಾಣುವ ಧೈರ್ಯ.